ನಿನಗೇನು ಸಹಾಯ ಮಾಡಿದ್ನೋ ಗೊತ್ತಿಲ್ಲ, ಆದರೆ ಈಗ ಇವಳನ್ನ ಇಲ್ಲಿ ಕರ್ಕೊಂಬಂದು ಏನು ಉಪಕಾರ ಮಾಡಿದ್ನೋ ಅಂತ ಗೊತ್ತಾಗ್ತಿಲ್ಲ. ಈ ವೈಶಾಲಿನ ವೈದೇಹಿ ಅಂತ ನಮ್ಮ ಮುಂದೆ ಕರ್ಕೊಂಬರೋ ಅವಶ್ಯಕತೆ ಏನಿತ್ತು? ಅವಳು ಎಲ್ಲಿಗೆ ಹೋಗಿದ್ಲು, ಯಾಕೆ ಹೋಗಿದ್ಲು ಅಂತ ಗೊತ್ತಿಲ್ಲದೆ ನೀವು ಬಾಯಿಗೆ ಬಂದ ಹಾಗೆ ಮಾತಾಡಿ ತಪ್ಪು ಮಾಡಬೇಡಿ. ಎತ್ತಿಗೆ ತಪ್ಪ ಅವಳನ್ ವೈದೇಹಿ ಅಂತ ಹೇಳ್ಕೊಂಡ್ರೆ ತಪ್ಪಾಗಲ್ಲ. ನಾವ್ ವೈಶಾಲಿ ಅಂತ ಕರೆದ್ರೆ ತಪ್ಪ ಹೇಗಾಗತ್ತೆ? ಹೌದು ದೇವಾಂಶ್, ಈ ನಿಶ್ಚಿತಾರ್ಥ ಆಗತ್ತೆ ಅಂತ ಗೊತ್ತಾಗಿ ಮನೇಲಿರ್ದೆ ಹೊರಟೋದ್ಲು. ಮತ್ತೆ ಈಗ ಇಲ್ಲಿಗೆ ಬಂದಿದ್ದಾಳೆ ಅಂದ್ರೆ ಮನ್ಸಲ್ಲಿ ಯಾವ್ದೋ ಉದ್ದೇಶ ಇದ್ದೇ ಇರುತ್ತೆ. ನೀನ್ ಅವಳ ಪರವಾಗಿ ಮಾತಾಡ್ತಿದ್ಯಾ? ಬೇರೆ ಇನ್ನೇನು ಯೋಚನೆ ಇರುತ್ತೆ? ಹೇಗೆ ನಂಬಿಸ್ಬೇಕು, ಹೇಗೆ ಮದ್ವೆನ ತಪ್ಪಿಸ್ಬೇಕು ಅಂತಾನೇ ಯೋಚನೆ ಮಾಡ್ತಿರ್ತಾಳೆ ಮೋಸ್ಗಾರ್ತಿ ವೈಶಾಲಿ. ಸಾಕೋದ್ಗೆ ಅವಳು ಮೋಸ ಮಾಡಿಲ್ಲ, ಮೋಸ ಆಗಿರೋದೇ ಅವಳಿಗೆ. ಏನೋ ಹೇಳ್ತಾ ಇದ್ಯಾ? ಹೌದಮ್ಮ, ಮನೆಯಿಂದ ಅವಳಗೆ ಆಚೆ ಹೋಗ್ಲಿಲ್ಲ. ಯಾರು ಅವಳನ್ನ ಸಾಯಿಸೋ ಪ್ರಯತ್ನ ಮಾಡಿದ್ದಾರೆ. ನೀನ್ ಹೇಳ್ತಿರೋದು ನಿಜನಾ ದೇವಾಂಶ್? ಹೌದಪ್ಪ, ಯಾರೋ ಮತ್ತಿನ ಔಷಧಿ ಕೊಟ್ಟು ಸ್ವಲ್ಪ ಟೂಲ್ ಕಿಟ್ ತಗೊಂಡ್ಬರ್ತೀರಾ? ಹಾ, ತಗೊಂಡ್ ಬರ್ತೀನಿ. ಇಷ್ಟೆಲ್ಲ ನಡೀತು. ಇದನ್ನ ನಾನು ರಾತ್ರಿನೇ ಹೇಳ್ಬಹುದಿತ್ತು, ಆದ್ರೆ ಹೇಳಿದ್ರೆ ವೈಶಾಲಿ ಬಗ್ಗೆ ನೀನೇನ್ ಚಿಂತೆ ಮಾಡ್ತಾ ಇದೀಯ ಅಂತ ನೀವೆಲ್ಲರೂ ನನ್ನ ವಾಪಸ್ ಕರ್ಸ್ಕೋತಾ ಇದ್ರಿ. ಅದಕ್ಕೆ ಹೇಳಲಿಲ್ಲ ನಾನು. ಯಾರು ಮಾಡಿದ್ರು ಈ ಕೆಲಸನ? ಯಾರು ಗೊತ್ತಿಲ್ಲ ಅಪ್ಪ, ಆದ್ರೆ ಅವ್ರ ಉದ್ದೇಶ ನನ್ನಿಂದ ಅವಳನ್ನ ದೂರ ಮಾಡೋದಷ್ಟೇ.
ಅದ್ಯಾರು ಅಂತ ಗೊತ್ತಾಗುತ್ತೆ. ಆದರೂ ಇವಳು ವೈಶಾಲಿ ಆಗಿದ್ದಿದ್ರೆ ಅವಳನ್ನ ಸಾಯಿಸೋ ಉದ್ದೇಶ ಯಾರಿಗಿರ್ತಾ ಇತ್ತು? ಈಗ ಈ ಘಟನೆ ನಡೆದ ಮೇಲೆ ಯೋಚನೆ ಮಾಡಬೇಕಾಗತ್ತೆ, ಇವಳು ವೈಶಾಲಿನ ಇಲ್ಲ ವೈದೇಹಿನ ಅಂತ. ಅಂದ್ರೆ ಏನರ್ಥ ದೇವಾಂಶ್? ಈಗ ಅವಳು ವೈದೇಹಿ ಅಂತ ಹೇಳ್ತಾ ಇದ್ಯಾ? ಸತ್ಯ ಬೆಂಕಿ ಇದ್ದ ಹಾಗೆ ಅತ್ಗೆ, ಯಾವತ್ತಿದ್ರೂ ಕಾಣಿಸ್ಕೊಳುತ್ತೆ ಅಂತ ಹೇಳ್ತಾ ಇದ್ದೀನಿ. ಸರಿ, ಅವಳಿಗೆ ತೊಂದರೆ ಕೊಟ್ಟವರು ಯಾರು ಅಂತ ಗೊತ್ತಾದ ದಿನ ಅವ್ರನ್ನ ಸುಮ್ಮನೆ ಬಿಡೋದು ಬೇಡ. ಆದ್ರೆ ಇದು ನಿಮ್ಮಿಬ್ರು ಸಂತೋಷಕ್ಕೆ ಅಡ್ಡಿಯಾಗಬಾರ್ದು ಕಂದ. ಇನ್ನು ನೀನು ಹೊರಡಪ್ಪ. ಏನ್ ನೋಡ್ತಿದ್ಯಲ್ಲ, ನೀನು ಹೋಗು. ಅವಳು ಎಲ್ಲಿಗೂ ಹೋಗಲ್ಲ ಅತ್ಗೆ, ನಮ್ಮ ಮನೇಲೇ ಇರ್ತಾಳೆ. ಯಾಕೆ? ಅತ್ತೆಗೋಸ್ಕರ. ನಿನ್ನೆಯಿಂದ ಇಲ್ಲಿವರೆಗೂ ಇವಳಿರ್ಲಿಲ್ಲ, ಆದ್ರೂ ಶಾಂತ ಅತ್ತೆ ಆರಾಮಾಗಿದ್ದಿರಲ್ಲ. ಅಂದ್ಮೇಲೆ ಇವಳು ಯಾಕಿರ್ಬೇಕು? ಡಾಕ್ಟರ್ ಹೇಳಿದ್ರಲ್ಲ ಔಷಧಿ ಕೊಟ್ರೆ ಸರಿ ಹೋಗುತ್ತೆ ಅಂತ. ಔಷಧಿನ ನಾವೇ ಕೊಡೋಣ ದೇವಾ. ನೀನು ಹೋಗಿ ಕೊಡ್ತೀಯ? ಅವತ್ ಅತ್ತೆ ನಿನಗೆ ಬಾರಿಸಿದ್ ಸಾಕಾಗ್ಲಿಲ್ವಾ? ಆಗ ಗುರುಗಳು ಏನು ಹೇಳಿದ್ರು? ನಾನು ಕೊಡೋ ಔಷಧಿಗಿಂತ ಅವಳು ಪ್ರೀತಿನೇ ಅವ್ರನ್ನ ಬೇಗ ಗುಣಪಡಿಸುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅವಳು ಇರಬೇಕು, ಇರ್ತಾಳೆ. ದೇವಾಂಶ್ ಹೇಳ್ತಿರೋದು ಸರಿನೇ. ಹೇಗೋ ಅಖಿಲ ಸೊಸೆ ಆಗ್ತಾಳೆ ಅಂತ ಇವಳು ಗೊತ್ತಾಗಿರೋದ್ರಿಂದ ಅವಳ ಹದ್ದಲ್ಲಿ ಅವಳು ಇರ್ತಾಳೆ. ಹಾಗಲ್ಲ ಇಂದು ಅಜ್ಜಿ. ಇನ್ಯಾರು ಏನು ಮಾತಾಡಬೇಡಿ. ಅಲ್ಲಿ ನನ್ನ ಮಗಳು 4 ಗೋಡೆ ಮಧ್ಯ ಹುಚ್ಚಿ ತರ ಬದುಕ್ತಾ ಇದ್ದಾಳೆ. ವೈಶಾಲಿಯಿಂದ ಮಾತ್ರ ನನ್ನ ಮಗಳು ಸರಿ ಹೋಗೋದಿಕ್ಕೆ ಸಾಧ್ಯ. ಅದಕ್ಕೆ ಅವಳು ಇಲ್ಲಿ ಇರಲೇಬೇಕು. ಆದರೆ ಒಂದು ಮಾತು ದೇವಾಂಶ್, ಅವಳು ಎಷ್ಟು ದಿವಸ ನಮ್ಮ ಮನೇಲಿ ಇರ್ತಾಳೋ ನೀನು ವೈಶಾಲಿ ಥರನೇ ನೋಡಬೇಕು. ತುಂಬ ಥ್ಯಾಂಕ್ಸ್. ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ರಿ. ಇವತ್ತಿಂದ ನನ್ನ ಫ್ರೆಂಡ್ ನೀವು. ನಿಮಗೆ ಏನೇ ಕಷ್ಟ ಬಂದರೂ ನಾನಿದ್ದೀನಿ ಅನ್ನೋದನ್ನ ಮರಿಬೇಡಿ.
ತುಂಬ ಥ್ಯಾಂಕ್ಸ್ ದೇವಾಂಶ್. ಅಪ್ಪ ದೇವ್ರೆ, ನಮ್ಮ ಬಂಧನೆಲ್ಲ ಮತ್ತೆ ಹತ್ರ ಮಾಡ್ತಾ ಇದ್ಯಾ. ಈಗ ನಮ್ಮ ಮಧ್ಯೆ ಇರುವಂತ ದೂರನೂ ದೂರ ಮಾಡು. ನೀನು ವೈದೇಹಿಯಾಗಿ ಇಲ್ಲೇ ಸೆಟ್ಲ್ ಆಗ್ಬೇಕು ಅನ್ಕೊಳ್ಳೋ ಪ್ರತಿ ಸಾರಿ ನಾನು ಅಡ್ಡ ಬರ್ತಾನೆ ಇದ್ದೀನಿ. ನೀನು ನಿನ್ನ ನಂಬಿಕೆಯಿಂದ ವಾಪಸ್ ಬರ್ತಾನೆ ಇದೆಯಾ. ಈ ಸರ್ತಿ ಆ ನಂಬಿಕೆನ ಸಾಯಿಸ್ಬಿಡ್ತೀನಿ. ಮತ್ತೆ ನಿನ್ನ ಮನೆ ಕಡೆ ಕಣ್ಣೆತ್ತಿ ನೋಡ್ದಿರೋ ಹಾಗೆ ಮಾಡ್ತೀನಿ. ನನಗೋಸ್ಕರನೇ ವೇಟ್ ಮಾಡ್ತಿದ್ದಾರೆ ಅನ್ಸತ್ತೆ. ಇವಾಗ ಈ ಅಕ್ಕಂಗೆ ಸರಿಯಾಗಿ ಮಾಡ್ತೀನಿ. ಅಕ್ಕ, ಅಯ್ಯೋ ಅಯ್ಯೋ ಅಕ್ಕ, ಎಳಿಬೇಡ್ವೆ ಅಮ್ಮ. ಏಯ್ ಬಿಡೆ ಅಕ್ಕ. ಅಯ್ಯೋ ನನ್ನ ಬಟ್ಟೆಗಳು. ಏಯ್ ನನ್ನನ್ನ ಎಳೆದು ಕೆಳಗ್ ಬೀಳಿಸ್ತ್ಯಾ? ಅಯ್ಯೋ, ನಾನ್ ಕೆಳಗ್ ಬೀಳ್ಸೋದು ಅಂದ್ರೆ ಏನಕ್ಕ? ಹಲ್ಲಿ ಮೇಲ್ ಬೀಳ್ತಾ ಇದ್ದಿದ್ದಕ್ಕೆ ಕಾಪಾಡ್ದೆ. ಬೇಕು ಅಂತಾನೆ ತಳ್ಳಿ ನಾಟಕ ಆಡ್ತಾ ಇದ್ಯಾ? ಎಲ್ಲಿದ್ಯಾ ಹಲ್ಲಿ? ಇಲ್ಲೇ ಇತ್ತಲ್ಲ ಅಕ್ಕ. ಕರೆಕ್ಟಾಗಿ ನೀನ್ ನೆತ್ತಿ ಮೇಲಿಂದಾನೇ ಹೊಟ್ಟೋಗಿದೆ. ತಲೆ ಮೇಲೆ ಹಲ್ಲಿ ಬಿದ್ರೆ ಸತ್ ಹೋಗ್ತಾರ ಅಂತಲ್ಲ. ಪಾಪ, ನೀನೇನ್ ಜೀವನ ಅನುಭವಿಸಿದ್ಯಾ ಅಂತ ಅಷ್ಟು ಬೇಗ ಸಾಯ್ಬೇಕು ಹೇಳು? ಅದಕ್ಕೆ ಕಾಪಾಡ್ದೆ ಅಕ್ಕ. ತಪ್ಪಾ? ಏನೇ ದೇವಾಂಶನನ್ನ ಮನೆ ಒಳಗ್ ಕರ್ಕೊಂಬಂದ ಅಂತ ಗೆದ್ಬಿಟ್ಟೆ ಅಂತ ನೀನ್ ಹಾರಾಡ್ತಾ ಇದ್ಯಾ? ಈ ಮನೆಯಲ್ಲಿ ನೀನು ವೈಶಾಲಿಯಾಗೇ ಇದ್ಯಾ ಅನ್ನೋ ವಿಷಯನ ನೆನ್ಪಿಟ್ಕೋ. ನಾನ್ ಮರ್ತ್ ಹೋದ್ರು ನೀನ್ ಮರ್ತ್ ಹೋಗಲ್ವಲ್ಲ ಅಕ್ಕ. ಯಾಕೆ ಅಂದ್ರೆ ವೈಶಾಲಿಯಾಗಿ ಇರ್ಬೇಕು ಅನ್ನೋ ನಿನ್ ಮಾತಲ್ಲೇ ನನಗೆಲ್ಲ ಅರ್ಥ ಆಗ್ತಾ ಇದೆ. ನನ್ನ ವೈದೇಹಿ ಅಂತ ನೀನು ಒಪ್ಕೊಂಡಿದ್ಯಾ ಅಂತ. ಮತ್ ಯಾಕಕ್ಕ ನನ್ನ ವೈಶಾಲಿಯಾಗಿ ಇಡಬೇಕು ಅಂತ ನೋಡ್ತಿದ್ಯಾ? ಯಾಕೆ ಅಂದ್ರೆ ನೀನು ವೈಶಾಲಿನೇ. ಅದಕ್ಕೆ ನೀನು ವೈದೇಹಿ ಅಂತ ನಾನು ಒಪ್ಕೊಳ್ಳಲ್ಲ. ಈ ಮನೆಯಲ್ಲಿ ಯಾರೂ ಒಪ್ಕೊಳ್ಳಲ್ಲ. ನೀನು ಯಾವತ್ತಿಗೂ ಈ ಮನೆ ಸೊಸೆ ಆಗಕ್ ಸಾಧ್ಯ ಇಲ್ಲ. ಬೆಳಗ್ಗೆ ದೇವಾಂಶ್ ಅಖಿಲ 7 ಹೆಜ್ಜೆ ಇಟ್ರು. ಅವರಿಬ್ಬರಿಗೆ ಮದ್ವೆ ಆಗುತ್ತೆ, ತಿಳ್ಕೊ. 7 ಹೆಜ್ಜೆ ಇಟ್ಟಿದ್ಯಾರು? 7 ಜನ್ಮ ಸೇರಿ ಬದುಕೋದ್ಯಾರು? ನನಗಿಂತ ನಿನಗೆ ಚೆನ್ನಾಗಿ ಗೊತ್ತಿದೆ ಅಕ್ಕ. ಅದಕ್ಕೆ ಭಾವನಿಂದ ನನ್ನ ದೂರ ಮಾಡೋದಕ್ಕೆ, ನಾನು ಇಲ್ಲದೆ ಇರೋ ಹಾಗೆ ಮಾಡೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ಯಾ. ನಾನ್ ಪ್ರಯತ್ನ ಮಾಡೋದು ಅಂದ್ರೇನೆ? ನನಗೆಲ್ಲ ಗೊತ್ತು ಅಕ್ಕ. ನನ್ನ ಈ ಮನೇಲಿ ಇಲ್ದೇ ಇರೋ ಹಾಗೆ ಮಾಡೋದಕ್ಕೆ ಯಾರ್ಯಾರು ಎಷ್ಟೆಷ್ಟು ಕಷ್ಟ ಪಡ್ತಿದಾರೋ ಎಲ್ಲ ಗೊತ್ತು. ನನ್ನೇನು ಮಾಡೋಕ್ಕಾಗಲ್ಲ. ನಿಶ್ಚಿತಾರ್ಥ ಮುಗ್ದು ಹೋಗುತ್ತೆ ಅಂತಂದ್ರು. ಆದ್ರೆ ನೀವು ಉಂಗುರ ತೊಡ್ಸೋದು ಹಾಗಿರ್ಲಿ, ನನ್ನ ಭಾವನ್ ಬೆರಳನ್ನು ಕೂಡ ಮುಟ್ಟಕ್ಕಾಗಲ್ಲ ಅಂತಂದೆ. ಮುಟ್ಟಕ್ಕಾಯ್ತಾ? ನಾನು ಭಾವನ್ ಮನ್ಸಲ್ಲಿ ಮಾತ್ರ ಅಲ್ಲ ಅಕ್ಕ, ಕಣ ಕಣದಲ್ಲೂ ಬೆರ್ತ್ ಹೋಗಿದ್ದೀನಿ. ನನ್ನ ಸ್ಥಾನಕ್ಕೆ ಬರೋದಕ್ಕೆ ಇನ್ಯಾರಿಗೂ ಸಾಧ್ಯ ಆಗಲ್ಲ. ಅದೇಗ್ ಸಾಧ್ಯ ಆಗಲ್ವೋ ಮಾಡಿ ತೋರಿಸ್ತೀನಿ. ದಿನಗಳನ್ನ ಲೆಕ್ಕ ಇಡು. ದೇವಾಂಶ್ ನಿನ್ ಬಗ್ಗೆ ಯೋಚನೆ ಮಾಡ್ದಿರೋ ಹಾಗೆ ಮಾಡ್ತೀನಿ. ನಿನ್ನ ನೆನಪುಗಳನ್ನ ಮಾತ್ರ ಅಲ್ಲ, ನಿನ್ನ ರೂಪನೇ ಮರ್ತೋಗೋ ಹಾಗೆ ಮಾಡ್ತೀನಿ. ಅಪ್ಪ, ಎಷ್ಟು ದೊಡ್ಡ ಜೋಕ್ ಮಾಡ್ತಿದ್ಯಾ ಅಕ್ಕ. ನಗೋದಕ್ಕೆ ಆಗ್ತಿಲ್ಲ. ಏಯ್ ಏಯ್ ನಿಲ್ಸೆ ನಗುನ. ನಗು ನಿಲ್ಸು. ಏನಂತಂದೆ ಅಕ್ಕ? ನನ್ನ ನೆನಪುಗಳನ್ನೇ ಮರ್ತ್ ಹೋಗೋ ಹಾಗೆ ಮಾಡ್ತೀಯಾ? ನನ್ನ ರೂಪನೇ ಮರ್ತ್ ಹೋಗೋ ಹಾಗೆ ಮಾಡ್ತೀಯಾ? ನನ್ನನ್ನ ನನ್ನ ಭಾವನಿಂದ ದೂರ ಮಾಡೋದು ಹಾಗಿರ್ಲಿ, ನನ್ನ ತಲೆಲಿರೋ ಒಂದು ಕೂದಲನ್ನು ನಿನ್ನಿಂದ ಕಿತ್ತೋದಕ್ಕಾಗಲ್ಲ. ಏನೇ?
ನನ್ನ ತಲೆ ಮೇಲಿರೋ ಒಂದು ಕೂದ್ಲೂ ಕಿತ್ತಕ್ಕಾಗೋದಿಲ್ಲ ಅಕ್ಕ ನಿಂಗೆ. ಬಾವ ಹಾಗೆ ಮಾಡೋದಕ್ಕೆ ಬಿಡೋದು ಇಲ್ಲ. ಹಾ, ದೂರ ಆಗ್ಬೇಕಾಗಿರೋದು ಯಾವತ್ತೋ ದೂರ ಆಗೋಯ್ತು. ಇನ್ನು ಮಿಕ್ಕಿರೋದು ನೀನೊಬ್ಳೆ. ನಿನ್ನನ್ನು ಕೂಡ ನಾನು ದೂರ ಮಾಡ್ತೀನಿ. ಹಗಲ್ಗನಸ್ ಕಾಣ್ತಿದ್ಯಾ ಅಕ್ಕ? ರಾತ್ರಿ ಆಗ್ತಿದ್ದ ಹಾಗೆ ಎಲ್ಲ ಹೊರಟೋಗ್ಬಿಡುತ್ತೆ. ದೇವಾಂಶ್ ವೈದೇಹಿ ಸಂಬಂಧ ದೂರ ಮಾಡಿದ್ರೆ ದೂರ ಆಗೋಂಥದ್ದಲ್ಲ. ಮನುಷ್ಯರಿಬ್ರಾಗಿದ್ರು ಪ್ರಾಣ ಒಂದೇ. ನಿನ್ ಪ್ರಾಣನೇ ಒತ್ತೆ ಇಟ್ರೂ ಕೂಡ ದೂರ ಮಾಡಕ್ಕಾಗಲ್ಲ, ನೆನಪಿಟ್ಕೊ. ವೈದೇಹಿ, ಬಿಡು ಬಾವಾ, ಯಾರಾದ್ರೂ ನೋಡ್ತಾರೆ. ಬಾವಾ ಬಿಡು ಬಾವಾ, ಯಾರಾದ್ರೂ ನೋಡ್ತಾರೆ. ಏನ್ ಬಾವಾ, ಸ್ವಲ್ಪ ದಿನ ವೈಶಾಲಿಯಾಗಿರು ಅಂತ ಹೇಳ್ಬಿಟ್ಟು ಮತ್ತೆ ಏನಿದೆಲ್ಲ? ನಿನ್ನ ಹತ್ರ ಇರ್ಬೇಕಾಗಿದ್ದ ವಸ್ತು ನನ್ನ ಹತ್ರ ಸೇರ್ಕೊಂಡಿದೆ ವೈದೇಹಿ. ಅದನ್ನ ವಾಪಸ್ ನಿನ್ಗೆ ಕೊಟ್ಟು ಹೋಗೋಣ ಅಂತ ಬಂದೆ. ಎಲ್ಲದಕ್ಕಿಂತ ಬೆಲೆ ಬಾಳೋದು ನೀನೇ ಬಾವಾ. ನೀನೇ ವಾಪಸ್ ನನ್ನ ಹತ್ರ ಬಂದಿದ್ಯಾ. ಅದಕ್ಕಿಂತ ಬೆಲೆ ಬಾಳೋಂಥದ್ದು ಏನಿದೆ ಹೇಳು? ಅವತ್ತು ಚಂಚಲ ನನ್ನ ಕತ್ತಿಂದ ಇದನ್ನ ತೆಗೆದ್ಬಿಟ್ಲು ಬಾವಾ. ಇದು ನನ್ನಿಂದ ದೂರ ಆಯ್ತು. ನಿನ್ನನ್ನು ನನ್ನಿಂದ ದೂರ ಮಾಡ್ಬಿಟ್ರು. ನಿಜಕ್ಕೂ ನೀನು ವೈದೇಹಿ ಅಲ್ಲ ಅಂತ ಅನುಮಾನ ಪಡೋದಕ್ಕೆ ಕಾರಣ ಕೂಡ ಈ ಚೈನೇ ವೈದೇಹಿ. ಅವತ್ತು ವೈಶಾಲಿ ಈ ಚೈನ್ ತೆಗೆದು ನನ್ನ ಕೈ ಕೊಟ್ಟಿದ್ದಕ್ಕೆ ನೀನು ನಿನ್ನ ನೆನಪಿಗೋಸ್ಕರ ಈ ಚೈನ್ನ ನನ್ನ ಕೈ ಕೊಡ್ತಾ ಇದೆಯೇನೋ ಅಂತ ಅನ್ಕೊಂಡಿದ್ದೆ. ಇದು ನನಗೆ ಸೇರಿದ್ದಲ್ಲ ಅನ್ನೋ ಉದ್ದೇಶದಿಂದ ವಾಪಸ್ ನನಗೆ ಕೊಟ್ಲು ಅನ್ನೋ ವಿಷಯ ನನಗೆ ಅರ್ಥ ಆಗ್ಲಿಲ್ಲ. ತಪ್ಪು ನಿಂದಲ್ಲ ಬಾವಾ. ವೈಶಾಲಿನೇ ವೈದೇಹಿ ಅಂತ ಅನ್ಕೋಬೇಕು ಅಂತ ಚಂಚಲ ಮಾಡಿರೋ ಕೆಲ್ಸ ಇದೆಲ್ಲ. ಅದೆಲ್ಲ ಮುಗ್ದೋಯ್ತು ವೈದೇಹಿ. ಈಗ ಯಾರು ಏನೇ ಅನ್ಕೊಂಡ್ರು ನಮಗೆ ಬೇಕಾಗಿಲ್ಲ ಅದು. ಇನ್ಮೇಲೆ ನಮ್ಮನ್ನ ಯಾರೂ ಬೇರೆ ಮಾಡೋಕ್ಕಾಗಲ್ಲ. ನಿಂಗೊಂದು ವಿಷಯ ಗೊತ್ತಾ? ನಿನ್ನ ನೆನಪುಗಳನ್ನ ಎಷ್ಟು ಜೋಪಾನ ಮಾಡಿಟ್ಟಿದ್ದೀನಿ ಅಂತ ತೋರಿಸ್ತೀನಿ, ಬಾ. ಬಾವಾ, ಎಲ್ಲಿಗೆ ಬಾ ಬಾವಾ? ವೈದೇಹಿ, ಬಾ. ಬಾವಾ, ಬಾ ಇಲ್ಲಿ. ನಿಂಗೊಂದು ಸರ್ಪ್ರೈಸ್. ಸ್ವಲ್ಪ ಹೊತ್ತು ಇಟ್ಕೋ ಇದನ್ನ. ನಿನ್ನ ಮೊದಲನೇ ಸಲ ನೋಡಿದ್ನಲ್ಲ, ಆಗ ತೆಗ್ದಿರೋ ಫೋಟೋ ಇದೆ, ತೋರಿಸ್ತೀನಿ ಇರು. ಇಲ್ಲೇ ಇದೆ, ತೋರಿಸ್ತೀನಿ ಇರು. ನಿನ್ನ ಮುಖ ತುಂಬ ಇಂಕ್ ಆಗಿತ್ತು. ಆ ಫೋಟೋ ಇದೆ ನನ್ನ ಹತ್ರ. ಇಲ್ಲೇ ಇತ್ತಲ್ಲ, ಏನಾಯ್ತು? ಬಾವಾ, ಇಲ್ಲಿ ನಿನ್ ಫೋಟೋ ಇತ್ತಲ್ಲ. ಏನ್ ಬಾವಾ? ನಿನ್ ಫೋಟೋಗಳು, ನಿನಗೆ ಸಂಬಂಧಪಟ್ಟ ವಸ್ತುಗಳು ಯಾವುದೂ ಇಲ್ಲ ಇಲ್ಲಿ. ಏನಾಗೋಯ್ತು ಬಾವಾ? ಅರ್ಥ ಆಯ್ತು. ನಮ್ಮಿಬ್ರನ್ನು ದೂರ ಮಾಡಬೇಕು ಅಂತಾನೆ ಈ ಥರ ಎಲ್ಲ ಮಾಡಿದ್ದಾರೆ ವೈದೇಹಿ. ನಿನ್ನ ವಸ್ತುಗಳನ್ನ ಅವರು ನನ್ನಿಂದ ದೂರ ಮಾಡಿದ್ರೆ ಅದ್ರ ಮುಖಾಂತರ ನಮ್ಮಿಬ್ರನ್ನು ದೂರ ಮಾಡ್ಬೋದು ಅಂತ ಅವ್ರ ಯೋಚನೆ. ನಿಶ್ಚಿತಾರ್ಥ ನಿಂತು ಹೋಯ್ತು ಅಂತ. ಹೇಗಾದ್ರೂ ನಾನು ನಿನ್ನ ಮರೆಯೋ ಹಾಗೆ ಮಾಡಬೇಕು ಅಂತ ಯಾರೋ ಮಾಡಿರೋ ಕುತಂತ್ರ ಇದು. ಇರು. ರಂಗ, ಬಾವಾ, ಏ ರಂಗ, ನನ್ನನ್ನ ನನ್ನ ಭಾವನಿಂದ ದೂರ ಮಾಡೋದು ಹಾಗಿರ್ಲಿ,
ನನ್ನ ತಲೆಲಿರೋ ಒಂದು ಕೂದಲನ್ನು ನಿನ್ನಿಂದ ಕಿತ್ತೋದಕ್ಕಾಗಲ್ಲ. ಏನೇ? ಅಕ್ಕನ ಹತ್ರ ನಾನು ಹೇಳಿದ ಚಾಲೆಂಜಲ್ಲಿ ನಾನು ನಿನಗೆ ಹೇಳ್ದೇನೆ ನನ್ನ ಗೆಲ್ಸೋದಕ್ಕೆ ಹೋಗಿದ್ಯಾ ಬಾವಾ? ರಂಗ ರಂಗ, ದೇವಂಶಣ, ಏನ್ ದೇವಂಶಣ? ರೂಮಲ್ಲಿದ್ದ ನನ್ನ ವೈದೇಹಿ ಫೋಟೋಗಳಲ್ಲಿ ಆ? ದೇವಾಂಶಣ, ಅದು ನಾನ್ ಕೇಳ್ತಿರೋದು ನಿನ್ನೆ ರಂಗ. ಎಲ್ಲಿ? ಅದು ಅಖಿಲ ಅಮ್ಮವರು ನಿಮ್ಮ ರೂಮಲ್ಲಿ ಅದೆಲ್ಲ ಇದ್ರೆ ಹಾ, ಇದ್ರೆ ನೀವು ವೈದೇಹಿ ಅಮ್ಮವ್ರ ಬಗ್ಗೆನೇ ಯೋಚನೆ ಮಾಡ್ತೀರಾ ಅಂತ ಅಖಿಲ ಅಮ್ಮವ್ರು ಅದನ್ನೆಲ್ಲ ಆಚೆಗೆ ಹಾಕಕ್ಕೆ ಹೇಳಿದ್ರು.